ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸ್ನೇಹ ಪೂಜಾನ ಕರ್ಕೊಂಡು ಬರ್ತಾನೆ. ಪೂಜಾ, ನೀನು ಏನು ಮಾಡಕ್ಕೆ ಕೊಟ್ಟಿದ್ಯಾ? ಏನು ಮಾಡಬೇಕು ಅಂತ ಅಂತಿದ್ಯಾ ಅಂತ ಅಂದ್ಕೊಂಡಿದ್ಯಾ? ಏನೋ ಹಂಗಾರೆ ನಾನು ಮಾಡಿದ್ದೆಲ್ಲ ನನ್ನದೇ ತಪ್ಪ ಅಂತ ಹೇಳ್ತಾರೆ. ಹೌದು ಮೇಡಮ್, ಮಾಡಿದ್ದೆಲ್ಲ ನಿಮ್ಮದೇ ತಪ್ಪು. ನೀವು ಮಾಡಿಬಿಟ್ಟು ರಾಮ್ ಸರ್ ಮೇಲೆ ಎತ್ತಾಕಿದ್ದೀರಾ ಪಾಪ ಅವ್ರನ್ನ. ಅವರು ಅವ್ರಿಗೆ ಏನಾದ್ರು ಆದರೆ ಅವರು ಜೈಲ್ಗೆ ಹೋಗೋ ಸ್ಥಿತಿ ಅಂತ ಬರುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ? ನಾನು ಮಾಡಿದ್ದೀನಿ ಅದಕ್ಕೆ ಪ್ರೂಫ್ ಏನಿದೆ ನಿನ್ನ ಹತ್ರ ಅಂತ ಕೇಳ್ತಿರ್ತಾರೆ. ಪ್ರೂಫ್ ಏನಿದೆ ಅಂದರೆ ನಿಮ್ಮ ಚೇಂಬರ್ ಮೇಲೆ ಇತ್ತು, ಇದು ನೋಡಿ. ನಾನು ಕೊಟ್ಟಿರೋ ಮೆಡಿಸನ್ನು ಇದು, ಸರ್ ಕೊಟ್ಟಿದ್ರು. ನೀವು ಹಾಕಿರೋ ಮೆಡಿಸನ್ನು ಇದು, ಇದೇ ಪ್ರೂಫು ಅಂತ ಹೇಳ್ತಾರೆ. ಇದೆಲ್ಲ ಎಲ್ಲಿ ಸಿಕ್ತು ನಿನಗೆ? ನಾನು ನಿಮ್ಮ ಚೇಂಬರ್ಗೆ ಹೋದಾಗ ಅಲ್ಲೇ ಇತ್ತು ಮೇಡಮ್ ಅಂತ ಹೇಳ್ತಾರೆ. ನೋಡು, ನೀನು ಕೆಲಸ ಇರಬೇಕೋ ನೀನು ಕಳ್ಕೊಬೇಕೋ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಂಗೆ ಕೆಲಸ ಬೇಕು ಮೇಡಮ್ ಅಂತ ಹೇಳ್ತಾರೆ. ಹಾಗಾದರೆ ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು. ನೀನು ಇಲ್ಲ ಅಂದರೆ ಯಾರಿಗಾರ ಈ ವಿಷಯ ಗೊತ್ತಾಯ್ತಾ ಅಷ್ಟೇ. ಆಮೇಲೆ ಇದಕ್ಕೂ ಮುಂಚೆ ಯಾರಿಗಾರ ಹೇಳಿದ್ಯಾ? ಇಲ್ಲ ಮೇಡಮ್, ನಾನು ಯಾರಿಗೂ ಹೇಳಿಲ್ಲ ಅಂತ ಹೇಳ್ತಾರೆ. ಆಯಿತು ಪೂಜಾ, ಈ ವಿಷಯ ನಿನ್ನಲ್ಲೇ ಇರಬೇಕು, ಬೇರೆ ಯಾರಿಗೂ ಕೂಡ ಲೀಕ್ ಆಗಬಾರ್ದು ಆಯಿತಾ? ಅಕಸ್ಮಾತ್ ಲೀಕ್ ಏನಾದರೂ ಆದರೆ ನೀನು ಈ ಆಸ್ಪತ್ರೆಯಲ್ಲ, ಬೇರೆ ಯಾವ ಆಸ್ಪತ್ರೆಯಲ್ಲೂ ಕೂಡ ನೀನು ಕೆಲಸ ಸಿಗಬಾರ್ದು, ಹಾಗೆ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಬೇಡ ಮೇಡಮ್, ಇಲ್ಲ ಮೇಡಮ್, ನನಗೆ ಕೆಲಸನೇ ಇಂಪಾರ್ಟೆಂಟು ಮೇಡಮ್. ನನ್ನ ಕೆಲಸ ಆಗಬೇಕು ಅಂದರೆ ನಾನು ಏನು ಬೇಕಾದರೂ ಮಾಡ್ತೀನಿ, ಗೊತ್ತಾಯ್ತಾ? ಪರವಾಗಿಲ್ಲ, ಈಗ ನನ್ನ ದಾರಿಗೆ ಬಂದಿಯಲ್ಲ ಅಂತ ಹೇಳಿಬಿಟ್ಟು ಸ್ನೇಹ ಅಮೌಂಟ್ನ ಕೊಡ್ತಾಳೆ. ತಗೋ, ನನ್ನನ್ನು ನಂಬಿ ಬಂದವರಿಗೆ ನಾನು ಯಾವತ್ತೂ ಕೂಡ ಕೈ ಬಿಡಲ್ಲ. ನೀನು ಬೇರೆ ಆಸ್ಪತ್ರೆಯಲ್ಲಿ ಕೆಲಸ ಸಿಗೋವರೆಗೂ ಎಷ್ಟು ತಿಂಗಳಿರ್ತೀಯೋ ಆ ಟೈಮಲ್ಲಿ ನಾನೇ ನಿನ್ನ ಖರ್ಚೆಲ್ಲನೂ ನೋಡ್ಕೋತೀನಿ. ಇದೇ ಹುಷಾರ್, ನಿನ್ನ ಪಾಡಿಗೆ ನೀನು ಇರೋದನ್ನ ಕಡೆ. ಈಗಲೇ ನೀನು ಈ ಕೆಲಸನ ಕ್ವಿಟ್ ಮಾಡಿ ಇಲ್ಲಿಂದ ಹೊರಡ್ತಾ ಇರಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ಮೇಡಮ್, ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ. ಆದರೆ ಎಲ್ಲೂ ಕೂಡ ವಿಷಯ ಲೀಕ್ ಆಗಬಾರ್ದು ಅಂತಾಳೆ. ಆಯಿತು ಮೇಡಮ್ ಅಂತ ಹೋಗ್ತಾಳೆ. ಇನ್ನೊಂದು ಕಡೆ ರಾಮ್ ಹಾಗೆ ಯೋಚನೆ ಮಾಡ್ತಿದ್ದೆ, ನಾನು ಚೆನ್ನಾಗೇ ಆಂಜಿಯೋಪ್ಲಾಸ್ ಮಾಡಿದ್ನಲ್ಲ, ಅದು ಹೇಗಾಯಿತು ಏನು ಅಂತ ಹಾಗೆ ಅವನ ಪ್ರಪಂಚದಲ್ಲಿ ಹಾಗೆ ನೆನ್ಸ್ಕೊಂಡು ಕೂತಿರ್ತಾನೆ. ಅದೇಟಾಗೆ ಅವರಮ್ಮ ಮಹೇಶ್ವರಿ ತಿಂಡಿ ತೊಗೊಂಡ್ಬರ್ತಾನೆ. ಮಗನೇ ತಿಂಡಿ ತಿಂದ್ಯಾ ಅಂತ ಹೇಳ್ತಾರೆ. ಇಲ್ಲಮ್ಮ ಅಂತ ಹೇಳ್ತಾರೆ. ಟೈಮ್ ಆಗಿದೆಯಲ್ಲೋ ತಿನ್ನಪ್ಪ ಅಂತ ಹೇಳ್ತಾರೆ. ಇಲ್ಲಮ್ಮ, ನನಗೆ ಯಾಕೋ ತಿನ್ನೋಕೆ ಮೂಡಿಲ್ಲ, ನಾನು ಆಮೇಲೆ ತಿಂತೀನಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳ್ತಾರೆ. ಇಲ್ಲಮ್ಮ ಪ್ಲೀಸ್, ನನ್ನ ಫೋರ್ಸ್ ಮಾಡಿಬಿಡಿ, ನಾನು ನಿನ್ಗಿಷ್ಟ ಅಂತ ನಾನು ಪಲಾವ್ ಮಾಡ್ಕೊಂಬಂದಿದ್ದೀನಿ ಮಗನೇ, ಪ್ಲೀಸ್ ತಿನ್ನು ಅಂತ ಹೇಳ್ತಾರೆ. ಆಯ್ತಮ್ಮ, ನಾನು ಆಮೇಲೆ ತಿಂತೀನಿ, ನನಗೀಗ ಯಾಕೋ ಮೂಡಿಲ್ಲ ಅಂತ ಹೇಳ್ತಾರೆ. ಸರಿನಪ್ಪ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ ಅಂತ ಹೇಳ್ತಾರೆ. ಹಾಗೇನಿಲ್ಲಮ್ಮ, ಯಾಕೆ ಅಂತ ನನಗೆ ಗೊತ್ತು. ನೀನು ಫಸ್ಟು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ನಿನಗೆ ಗಲಾಟೆ ಮಾಡಿದ್ದು, ಇದೆಲ್ಲ ಆಗ್ತಿರೋದು ಆ ಪ್ರೇಮ ಎಂದರೆ. ಆ ಪ್ರೇಮನ ನೀನು ಮದುವೆಯಾಗಿ ಬಂದಮೇಲೆ ನಿನಗೆಲ್ಲ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇರೋದು ಮಗನೇ, ಸ್ವಲ್ಪ ಅರ್ಥ ಮಾಡ್ಕೊ. ಆ ಪ್ರೇಮ ಕಡೆಗೆ ನೀನು ಜಾಸ್ತಿ ವಾಲಕ್ಕೆ ಹೋಗ್ಬೇಡ. ನಿಮ್ಮ ದೊಡ್ಡಮ್ಮ ಕಲ್ಯಾಣಿ ದೊಡ್ಡಮ್ಮಂಗೆ ಏನೂ ಗೊತ್ತಾಗಲ್ಲ ಪಾಪ ಅವರಿಗೆ. ಅವ್ರು ಯಾರೇ ಏನೇ ಹೇಳಿದ್ರು ಎಲ್ಲನೂ ಕೂಡ ನಂಬಿಡ್ತಾರೆ. ಆ ಪ್ರೇಮನ ನಿನ್ನ ಮದುವೆ ಆದ್ರಿಂದನೇ ಇಷ್ಟೆಲ್ಲ ನೀನು ಅನುಭವಿಸ್ತಿರೋದು, ಇಷ್ಟೆಲ್ಲ ಕಷ್ಟಗಳು. ಈಗ ಆಸ್ಪತ್ರೆಯಲ್ಲಿ ದೊಂಬಿ ಮಾಡಿ ನಿನಗೆ ಅಟ್ಯಾಕ್ ಮಾಡಿದ್ದು, ಕಾರ್ಗೆ ಬೆಂಕಿ ಹಚ್ಚಿದ್ದು, ಅದೆಲ್ಲ ಈ ಪ್ರೇಮ ಕಾಲ್ಗುಣದಿಂದನೇ ಮಗನೇ. ಸ್ವಲ್ಪ ನೀನು ಹುಷಾರಾಗಿರು. ಯಾಕೆ ಅವಳನ್ನ ಅಷ್ಟೊಂದು ಹಚ್ಕೋತಿದ್ಯಾ, ಯಾಕೆ ಅವಳನ್ನ ಅಷ್ಟೊಂದು ಮುಂದೆ ಬಿಟ್ಕೋತಿದ್ಯಾ? ನಾವು ಜೋಯ್ಸ್ ಹತ್ರ ಹೋಗಿ ಕೇಳಿದ್ವಿ, ಅವ್ರು ಹೇಳಿದರು ಅವ್ನ ಮದುವೆ ಆದ ಹುಡುಗಿಯಿಂದನೇ ಇಷ್ಟೊಂದು ಕಷ್ಟಗಳು ಆಗ್ತಿರೋದು ಅಂತ ಹೇಳ್ತಾರೆ. ಆದರೂ ಕೂಡ ರಾಮ್ ಏನು ಮಾತಾಡಲ್ಲ, ಆಗಲೇ ಸುಮ್ಮನೆ ಕೂತಿರ್ತಾನೆ. ಯಾಕೆ ಮಗನೇ ಏನು ಮಾತಾಡ್ತಿಲ್ಲ ಅಂತ ಹೇಳ್ತಾರೆ. ಆ ಪ್ರೇಮನ ಆದಷ್ಟು ಬೇಗ ಇಲ್ಲಿಂದ ಓಡಿಸೋಕ್ಕೆ ಮಾಡ್ತೀನಿ ಅವನ್ನ. ನಿನ್ನ ಜೀವನದಲ್ಲಿ ಯಾವತ್ತೂ ಕೂಡ ಅವಳು ಬರಬಾರ್ದು, ಆ ಥರ ಮಾಡ್ತೀನಿ. ಸರಿ ಮಗನೇ, ನಿನ್ಗೆ ಯಾವಾಗ ಅನಿಸುತ್ತೆ ಆವಾಗ ನೀನು ಊಟ ಮಾಡಪ್ಪ ಅಂತ ಹೇಳ್ಬಿಟ್ಟು ತಿಂಡಿನ ಅಲ್ಲಿ ಇಡ್ತಾಳೆ. ಅಲ್ಲಿ ಇಟ್ಬಿಟ್ಟು ಎಲ್ಲರೂ ಕೂಡ ಹೋಗ್ತಾರೆ. ಇನ್ನೊಂದು ಕಡೆ ಪ್ರೇಮ ದೇವಸ್ಥಾನಕ್ಕೆ ಅಂತ ಹೋಗಿರ್ತಾಳೆ. ಆಗ ಕಲ್ಯಾಣಿ ಕೇಳ್ತಾಳೆ, ಎಲ್ಲಿ ಹೋಗಿದ್ದೆ ಪ್ರೇಮ ಅಂತ ಕೇಳ್ತಾರೆ. ದೇವಸ್ಥಾನಕ್ಕೆ ಹೋಗಿದ್ದೆ ಅತ್ತೆ ಅಂತ ಹೇಳ್ತಾರೆ. ನಿಂಗೆ ಹುಷಾರಿಲ್ಲ ಮೊದಲೇ, ಯಾಕೆ ಹೋಗಿದ್ಯಾ? ಇಲ್ಲಪ್ಪ, ನಾನೀಗ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ. ನೀನು ಎಷ್ಟೇ ನಿಂಗೆ ನೋವಿದ್ರೂ ಕೂಡ ನೀನು ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಹೇಳ್ತೀಯಾ? ಇಲ್ಲ ಅತ್ತೆ, ಸ್ವಲ್ಪ ನೋವು ಅಲ್ವಾ, ಏನಾಗಲ್ಲ ಬಿಡಿ ಅಂತ ಹೇಳ್ತಾರೆ. ಏನು ರಾಮೇಶ್ವರಲ್ಲಿ ಅರ್ಚನೆ ಮಾಡ್ಸೋಕೆ ಹೋಗಿದ್ದ ಅಂತ ಹೇಳ್ತಾರೆ. ಹ್ಞೂ ಅತ್ತೆ, ಅರ್ಚನೆ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ. ಅವನ ಮೇಲೆ ನಿನಗೆ ಎಷ್ಟು ಪ್ರೀತಿನಮ್ಮ, ನಿಮ್ಮ ನೋಡಿದ್ರೆ ನನಗಂತೂ ಖುಷಿ ಆಗುತ್ತೆ, ಬಾ ಪ್ರಸಾದ ಕೊಡಿವಂತೆ ರಾಮ್ ಕೂತಿದ್ದಾನೆ ಅಂತ ಹೇಳ್ತಾನೆ. ಆಗ ಕಲ್ಯಾಣಿ, ರಾಮ್ ಇವಾಗ ಹೇಗಿದೆಯಪ್ಪ, ಹುಷಾರಾಗಿದೆಯಾ, ನೋವೆಲ್ಲ ಕಮ್ಮಿ ಆಯಿತಾ? ದೊಡ್ಡಮ್ಮ ಇವಾಗ ಪರವಾಗಿಲ್ಲ ಸ್ವಲ್ಪ ಅಂತ ಹೇಳ್ತಾರೆ. ಪ್ರೇಮ ಏನು ನೋಡ್ತಿದ್ಯಾ, ಕೊಡು ಪ್ರಸಾದನ ಅಂತ ಹೇಳ್ತಾರೆ. ನಿನ್ನ ಹೆಸರಲ್ಲಿ ಅರ್ಚನೆ ಮಾಡ್ಸೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿಲ್ಲಪ್ಪ ಪ್ರೇಮ, ಹಾಗಾಗಿ ಪ್ರಸಾದ ಕೊಡೋಕ್ಕೆ ಅಂತ ಬಂದ್ಲು ಅಂತ ಹೇಳ್ತಾರೆ. ಆಗ ಪ್ರಸಾದನ ತಿನ್ನಿಸ್ತಾಳೆ. ಅಯ್ಯೋ, ಇನ್ನೂ ಊಟ ಇಲ್ಲೇ ಇದೆಯಲ್ಲ, ನೀನು ಇನ್ನೂ ಊಟ ತಿಂದಿಲ್ವಾ? ಟೈಮ್ ಆಯಿತು ಆಗಲೇ, ನೀನು ಟ್ಯಾಬ್ಲೆಟ್ ತೊಗೋಬೇಕು.
ಈ ಗಾಯಗಳು ಹೇಗೆ ವಾಸಿ ಆಗುತ್ತೆ? ಹೀಗೆ ಕೂತಿದ್ಯಲ್ಲ, ಇಲ್ಲ ದೊಡ್ಡಮ್ಮ ನಾನು ಆಮೇಲೆ ತಿಂತೀನಿ. ಫಸ್ಟ್ ತಿನ್ನು ಆಮೇಲೆ ಮತ್ತೆ ನೀನು ಹಠ ಮಾಡ್ತೀಯ, ನಾನು ಇರುವಾಗಲೇ ಕೊಡು ಪ್ರೇಮ, ಅವ್ನು ತಿನ್ನಲಿ ಫಸ್ಟು ಅಂತ ಹೇಳ್ತಾನೆ. ಅದನ್ನು ಪೂರ್ವಿ ನೋಡ್ತಿರ್ತಾಳೆ. ಅಮ್ಮ ತಂದಾಗ ತಿನ್ನಲಿಲ್ಲ, ಇವ್ರು ತಂದಾಗ ಮಾತ್ರ ತಿಂತಾ ಇದ್ದಾನೆ ಅಣ್ಣ, ಮಾಡ್ತೀನಿ ತಡಿ ಇವನಿಗೆ ಅಂತ ಹೇಳ್ಬಿಟ್ಟು ಅಮ್ಮನ ಕರ್ಕೊಬರೋಕ್ಕೆ ಅಂತ ಹೋಗ್ತಾಳೆ. ಆಗ ಅವನಿಗೆ ಪಾಪ ತಿನ್ನೋಕ್ಕಾಗ್ತಿರಲ್ಲ, ಕೈ ತುಂಬ ಪೇಯ್ನ್ ಇರೋದ್ರಿಂದ ಅವನ ಕೈ ಕೂಡ ಎತ್ತಕ್ಕಾಗ್ತಿರಲ್ಲ. ಅದನ್ನು ಕಲ್ಯಾಣಿ ಮತ್ತು ಪ್ರೇಮ ಇಬ್ಬರು ಕೂಡ ಅಂದಿರ್ತಿರ್ತಾರೆ, ಕೊಡು ನಾನು ತಿನ್ನಿಸ್ತೀನಿ ಅಂತ ಪ್ರೇಮ ಇಸ್ಕೊತಾಳೆ. ಆಗ ನಿನಗೂ ಕೈ ಏಟಾಗಿದೆಯಲ್ಲಮ್ಮ, ಕೊಡಮ್ಮ ನಾನೇ ತಿನ್ನಿಸ್ತೀನಿ ಕಂತಂಗೆ ಅಂತ ತಿನ್ನಿಸ್ತಾಳೆ. ತುಂಬ ನೋವಾಗ್ತಿದೆಯಾ ಮಗನೇ ಅಂತ ಕೇಳ್ತಾರೆ. ಇಲ್ಲ ದೊಡ್ಡಮ್ಮ ಅಷ್ಟೇನಿಲ್ಲ ಅಂತ ಹೇಳ್ತಾರೆ. ಹೌದಾ, ತಿನ್ಬಿಡು ಬೇಗ, ಮಾತ್ರೆ ನುಂಗುವಂಥ ಟೈಮ್ ಆಗಿದೆ, ನೀವು ಚಿಕ್ಕ ಮಕ್ಳಂಗೆ ಹೀಗೆ ಕೂತಿದ್ಯಲ್ಲ ರಾಮ್ ಅಂತ ಹೇಳ್ತಿರ್ತಾರೆ. ಆಗ ಸುಮ್ಮನೆ ಹಾಗೆ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಯಾಕಪ್ಪ ಏನಾಯ್ತು, ಯಾಕೆ ಹಿಂಗೆ ನೋಡ್ತಿದ್ಯಾ, ನೀವು ನನಗೆ ಊಟ ಮಾಡಿಸ್ತಿದ್ರೆ ನಂಗೆ ಚೈಲ್ಡ್ಹುಡ್ ಡೇಸಸ್ ಎಲ್ಲ ನೆನಪು ಬಂತು ದೊಡ್ಡಮ್ಮ, ನಂಗೆ ನಿಮ್ಮಿಂದ ಕೈ ತುತ್ತು ತಿಂದು ತುಂಬ ದಿವಸಗಳು ಆಗೋಗಿತ್ತು ಅಂತ ಹೇಳ್ತಾರೆ. ಹೌದಪ್ಪ, ನನಗಂತೂ ನಿನ್ನ ಚಿಕ್ಕ ಮಗುನಲ್ಲಿ ಊಟ ಮಾಡಿಸಿದ್ದೆ ನನಗೊಂದು ಕೆಲಸ ಆಗೋಗಿತ್ತು, ಫುಲ್ಲು ತುಂಟಾಟ ಮಾಡ್ತಿದ್ದೆ, ಎಷ್ಟು ತುಂಟಾಟ ಮಾಡ್ತಿದ್ದೆ ಅಂದರೆ ನನಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗುತ್ತೋ. ಹೌದು ದೊಡ್ಡಮ್ಮ, ಚಿಕ್ಕ ವಯಸ್ಸಲ್ಲಿ ಎಷ್ಟೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾಳೆ. ಪೂರ್ವಿ ಮಹೇಶ್ವರಿನ ಕರ್ಕೊಂಡು, ನೋಡಮ್ಮ ತಂದಿದ್ದು ಮಾಡಿದ್ದು ನೀನು ಊಟನ ತಿನ್ನಿಸ್ತಿರೋದು ಅವರು ಅಂತ ಹೇಳ್ತಾರೆ. ತಡಿ ಮಾಡ್ತೀನಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಬರ್ತಾರೆ. ರಾಮ್, ನಾನು ಕೂಡ ನಿಂಗಾಗಲೇ ಕೈ ತುತ್ತು ತಿನ್ಸೋಕ್ಕೆ ತಾನೇ ಬಂದಿದ್ದು, ಆಗ ಮಾತ್ರ ಯಾಕೆ ತಿನ್ನಲಿಲ್ಲ ಅಂತ ಕೇಳ್ತಾರೆ. ಪರವಾಗಿಲ್ಲ ಇರಲಿ ಬಿಡು, ನೀನೇ ಬೇಜಾರು ಮಾಡ್ಕೋಬೇಡ, ಯಾರು ತಿನ್ನಿಸಿದ್ರೇನು, ಯಾರು ಆರೈಕೆ ಮಾಡಿದ್ರೇನು, ನೀನು ಹುಷಾರಾಗೋದು ಮುಖ್ಯ ಅಂತ ಹಾಗೆ ಕೊಂಕು ಮಾತಲ್ಲಿ ಮಹೇಶ್ವರಿ ಮಾತಾಡ್ತಾರೆ. ಆದರೂ ಕೂಡ ಯಾರು ಕೂಡ ಮಾತಾಡಲ್ಲ. ಮಗನೇ ಕೊಳಪ ನೀನು ತಿನ್ನಪ್ಪ ಬೇಗ ಬೇಗ ಅಂತ ಹೇಳ್ಬಿಟ್ಟು ತಿನ್ನಿಸ್ತಾ ಇರ್ತಾರೆ. ದೊಡ್ಡಮ್ಮ ಸಾಕು ದೊಡ್ಡಮ್ಮ, ನನಗೆ ಹೊಟ್ಟೆ ತುಂಬಿತು ಅಂತ ಹೇಳ್ತಾರೆ. ಇನ್ನೂ 2-3 ತುತ್ತಿದೆ ಅಷ್ಟೇ, ತಿನ್ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲ ದೊಡ್ಡಮ್ಮ ನನಗೆ ಆಗ್ತಿಲ್ಲ, ಬೇಡ ದೊಡ್ಡಮ್ಮ ಅಂತ ಹಾಗೆ ಹೇಳ್ತಾರೆ. ರಾಮ್ಗೆ ಸ್ವಲ್ಪ ಹಾಗೆ ಹೊಟ್ಟೆ ಕಲ್ಲು ಮಳಿಸ್ತಾ ಇರ್ತಾರೆ. ರಾಮ್ ಯಾಕೆ ಏನಾಗ್ತಿದೆ ಅಂತ ಕೇಳ್ತಾರೆ. ನನಗೆ ವಾಮಿಟ್ ಬಂದಂಗೆ ಆಗ್ತಿದೆ ದೊಡ್ಡಮ್ಮ ಅಂತ ಹೇಳ್ತಿರ್ತಾನೆ. ಆಗ ಮಹೇಶ್ವರಿ, ತಡಿಯಪ್ಪ ಒಂದು ಬೌಲ್ ತಗೋಬರ್ತೀನಿ ರೊಳಿಗೆ ಮಾಡಿವಂತೆ ಅಂತ ಹೇಳ್ತಾರೆ. ವಾಮಿಟ್ ತಡಿಯೋಕ್ಕಾಗೋದೇ ಇಲ್ಲ. ಪಾಪ ಪ್ರೇಮ ಅವಳ ಕೈಗೇನೆ ಇಟ್ಕೊಬಿಡ್ತಾಳೆ. ರಾಮ್ ನಿಧಾನಕ್ಕೆ ಮಾಡು, ನನ್ನ ಕೈಲಿ ಇಟ್ಕೊಂಡಿದ್ದಾನೆ, ನಿಧಾನ, ಸುಸ್ತಾಗಬೇಡ ಮಾಡು ಅಂತ ಹೇಳ್ತಾರೆ. ಆಗ ನಿಜವಾಗ್ಲೂ ರಾಮ್ಗೆ ಅವನ ಮೇಲೆ ಇನ್ನೂ ಗೌರವ ಪ್ರೀತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಅದನ್ನು ಸ್ವಲ್ಪನೂ ಕೂಡ ಅಸಹ್ಯ ಮಾಡ್ಕೊಳ್ದಲೆ ಪ್ರೇಮ ರಾಮ್ನ ವಾಮಿಟ್ ಮಾಡಿದ್ದನ್ನು ಅವಳ ಕೈಯಲ್ಲೇ ಹಿಡ್ಕೋತಾಳೆ. ರಾಮ್ ನಿಧಾನಕ್ಕೆ ಮಾಡು, ನೀನು ಆಯಾಸ ಮಾಡ್ಕೋಬೇಡ ಆಯಿತಾ, ನಾನು ಇಟ್ಕೋತೀನಿ ಅಂತ ಹೇಳ್ತಾಳೆ. ಆಗ ಸಾಫ್ಟ್ ಕಾರ್ನರ್ ಬರುತ್ತೆ ಅಂತಲೇ ಹೇಳ್ಬೋದು. ಆಗ ಯಾಕಪ್ಪ ಹಿಂಗೆ ಮಾಡಿಬಿಟ್ಟೆ, ಯಾಕೋ ಗೊತ್ತಿಲ್ಲ ದೊಡ್ಡಮ್ಮ, ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಿದೆ, ಸ್ವಲ್ಪ ನೀರು ಕುಡಿ ಅಂತ ಹೇಳ್ಬಿಟ್ಟು ನೀರನ್ನ ಕುಡಿಸ್ತಾಳೆ. ಇನ್ನೊಂದು ಕಡೆ ಪ್ರೇಮ ಕೈ ತೊಳ್ಕೊಳ್ಳೋಕ್ಕೆ ಅಂತ ಕಿಚನ್ಗೆ ಬರ್ತಾನೆ. ಆಗ ಕಾವ್ಯ, ಏನಕ್ಕ ಇದು, ನಿನ್ಗೆ ಎಷ್ಟು ಮೋಸ ಮಾಡಿ ನಿನ್ನ ಜೀವನನೇ ಹಾಳು ಮಾಡ್ದ, ಇಷ್ಟೆಲ್ಲ ಮಾಡಿದ್ರು ನೀನು ಅವಳ ಸೇವೆ ಮಾಡ್ತಿದ್ಯಲ್ಲ ಅಂತ ಹೇಳ್ತೀವಿ. ಯಾಕೆ ಹಿಂಗೆ ಮಾತಾಡ್ತಿದ್ಯಾ ಕಾವ್ಯ ನೀನು ಅಂತ ಹೇಳ್ತಾರೆ. ಇನ್ನೇನಕ್ಕ, ನೀನು ಬಾಳನ್ನೇ ಹಾಳು ಮಾಡ್ದ ಅವನು, ನೀನು ಅವಳಿಗೋಸ್ಕರ ಇದು ಮಾಡ್ತಿದ್ಯಾ. ಅಯ್ಯೋ ಹಾಗೇನಿಲ್ಲ, ಅವ್ನು ನನ್ನ ಗಂಡ, ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಪಾಪ ರಾಮ್ ಸುಸ್ತಾಗಿದ್ದಾನೆ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಆಗ ಏನಿದು ನಮ್ಮ ಅಕ್ಕ ಇಷ್ಟೊಂದು ಒಳ್ಳೆಯಲ್ಲಾಗ್ಬಿಟ್ರೆ ಏನು ಮಾಡೋದು, ಏನು ಕತೆ ಅಂತ ಅನ್ಕೋತಿರ್ತಾಳೆ ಕಾವ್ಯ. ಇನ್ನೊಂದು ಕಡೆ ರಾಮ್ಗೆ ಕಲ್ಯಾಣಿ ಸೇವೆ ಮಾಡ್ತಾ ಇರ್ತಾಳೆ. ಅಂದರೆ ನೋಡ್ತಿರ್ತಾಳೆ. ರಾಮ್ ಸ್ವಲ್ಪ ಬಿಸಿನೀರು ಕುಡಿಯಪ್ಪ, ಆಗೊಂದು ಸ್ವಲ್ಪ ಡೈಜೆಷನ್ ಶುರುವಾಗುತ್ತೆ, ಬಿಸಿನೀರು ತಗೊಬತ್ತಿದ್ದಾಳೆ ಅಂತ ಹೇಳ್ತಾರೆ. ಆಗ ಇನ್ನೊಂದು ಕಡೆ ಮಹೇಶ್ವರಿ, ರಾಮ್ ನಿನಗೆ ಕಷಾಯ ಮಾಡ್ಕೊಡ್ತಿದ್ನಲ್ಲ ನೆನಪಿದ್ಯಾ, ಅದನ್ನು ಮಾಡ್ಕೊಬತ್ತೀನಿ ಅಂತ, ಬೇಡಮ್ಮ ಪರವಾಗಿಲ್ಲ ಅಂತಾಳೆ. ಇಲ್ಲಿ ನಾನು ಮಾಡ್ಕೊಬತ್ತೀನಿ ಅಂತಾಳೆ. ಇನ್ನೊಂದು ಕಡೆ ಪ್ರೇಮ ಪಾಪ ಬೌಲಲ್ಲಿ ಬಿಸಿನೀರು ತೊಗೊಂಡು ಒಂದು ಬಟ್ಟೆ ತೊಗೊಂಡು ಬಂದು ಬಾಯೆಲ್ಲ ಒರೆಸ್ತಾ ಇರ್ತಾರೆ. ರಾಮ್ ತುಂಬ ಹೊಟ್ಟೆ ತೊಳಸ್ತಾ ಹೌದಾ, ಏನಾಯ್ತಿದೆ ಇವಾಗ, ಏನಾದರೂ ಮಾಡ್ಕೊಡ್ಲಾ, ಕಾಫಿ ಮಾಡ್ಕೊಡ್ಲಾ ಅಂತ ಕೇಳ್ತಾರೆ. ಇಲ್ಲ ಪ್ರೇಮ ಬೇರೆ ಏನು ಬೇಡ ಅಂತ ಹೇಳ್ತಾಳೆ. ಪ್ರೇಮ ಹಾಗೆ ಅವನ ಮುಖನೆಲ್ಲ ಹಾಗೆ ವಾಶ್ ಮಾಡ್ತಾ ಇರ್ತಾಳೆ. ಪಾಪ ರಾಮ್ಗೆ ನಿಜವಾಗ್ಲೂ ಒಂಥರ ಮನ್ಸಲ್ಲಿ ಒಂಥರ ಫೀಲಿಂಗ್ ಆಗ್ತಿರುತ್ತೆ. ನೀನು ಸ್ವಲ್ಪ ಹೊತ್ತು ಮಲ್ಕೋ, ರೆಸ್ಟ್ ಮಾಡು ಆಯಿತಾ ಅಂತ ಹೇಳ್ಬಿಟ್ಟು ಪ್ರೇಮ ಅವನನ್ನು ಮಲಗಿಸ್ತಾಳೆ. ಸ್ವಲ್ಪ ಆರಾಮ್ಸೆ ಅನಿಸುತ್ತೆ, ಮಲ್ಕೋ ಆಯಿತಾ, ಆಮೇಲೆ ಎದ್ದೇಳುವಂತೆ ಅಂತ ಹೇಳ್ಬಿಟ್ಟು ಮಲಗಿಸ್ತಾಳೆ. ಆಗ ಹೊರಗಡೆ ಬಂದು ಪ್ರೇಮ ಅವ್ರ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅದನ್ನು ಮಹೇಶ್ವರಿ ಕೇಳಿಸ್ಕೊಂಡು ಬರ್ತಾಳೆ. ಇಲ್ಲಮ್ಮ ನನಗೇನು ಏಟಾಗಿಲ್ಲ, ಅಷ್ಟೊಂದೇನು ಏನು ಭಯ ಪಡಬೇಡ ನೀನು ಅಂತ ಹೇಳ್ತಿರ್ತಾಳೆ. ಆಗ ಮಹೇಶ್ವರಿ ಬರ್ತಾಳೆ. ಏನೇ ನೀನೇ ಏನು ದೇವ್ರು ಅಂದ್ಕೊಂಡ್ಬಿಟ್ಟಿದ್ಯಾ, ಪ್ರತಿ ಸಲ ರಾಮ್ನ ಉಳಿಸ್ತಿದ್ಯಲ್ಲ, ಹಂಗಾಗಿ ಏನು ನೀನೇ ಕೋಡ್ ಬಂದಿದ್ಯಾ ಅಂತ ಹೇಳ್ತೀವಿ. ಏನು ಹೇಳ್ತಿದ್ದೀರ ಅತ್ತೆ, ಏನು ಹೇಳ್ತಿದ್ದೀನಿ ಅಂತಂದರೆ, ನನ್ನ ಮಗನ ಜೀವನದಲ್ಲಿ ಬಂದಿರೋದಲ್ದರೆ ಈಗ ಆಗ್ತಿರೋ ಅನಾಹುತಕ್ಕೆಲ್ಲ ನೀನೇ ಕಣೆ ಕಾರಣ, ಅನಾಹುತ ಆಗದಂತೆ ನೀನು ಬಂದು ಕಾಪಾಡೋದಂತೆ
ಅವನ ಮೇಲೆ ನಿನಗೆ ಪ್ರೀತಿ ಹುಟ್ಟದಂತೆ ಇದೇ ಲಾಸ್ಟು. ಇನ್ಯಾವತ್ತೂ ನನ್ನ ಮಗನ ಜೀವನದಲ್ಲಿ ಏನೇನು ಬರೋಕ್ಕೂಡ್ದು. ನೀನು ಬಂದಮೇಲೆ ಕಣೆ ನನ್ನ ಮಗನಿಗೆ ಇಷ್ಟೊಂದು ಕಷ್ಟ ಎಲ್ಲ ಆಗ್ತಿರೋದು. ನೀನೊಂಥರ ಅನಿಷ್ಟ ದರಿದ್ರ ಅಂತಲೇ ನಿನ್ನನ್ನು ಹೇಳ್ಬೋದು ಅಂತ ಹೇಳಿ ಅವಳನ್ನ ಚೆನ್ನಾಗಿ ಬೈದಿರ್ತಾಳೆ. ಪಾಪ ಪ್ರೇಮ ಏನು ಕೂಡ ಮಾತಾಡಲ್ಲ, ಹಾಗೆ ನಿಂತಿರ್ತಾಳೆ. ನಿನ್ನಿಂದನೇ ಕಣೆ ಇಷ್ಟೆಲ್ಲ ಆಗ್ತಿರೋದು ನನ್ನ ಮಗ ರಾಮ್ಗೆ, ನೀನು ಈ ಬಾಳಲ್ಲಿ ಬಂದಮೇಲೆ ಹಿಂಗೆ ಆಗ್ತಿರೋದು ಅಂತ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.